Audio Jungle. कैसे बोला सब हाँ ये सर ये पहला पूरे बोला सब वाला ना समझ में आ यार इसमें ये बहुत बड़ा हमारी तरफ से जो रखना ನಾಡಿನ ಸಮಸ್ತ ಡಿಜಿಟಲ್ ಮಾಧ್ಯಮದವರು ನಮ್ಮ ಜೊತೆ ಸಂಘಟಿತರಾಗಬೇಕಾಗಿ ತಮ್ಮಲ್ಲಿ ಎಲ್ಲರಿಗೂ ವಿನಂತಿಸುತ್ತೇನೆ. ಎಲ್ಲರೂ ಯೂಟ್ಯೂಬ್ ನ್ಯೂಸ್ ಚಾನೆಲ್ಗಳು ಮಾಡ್ಕೊಂಡಿರಿ, ಆದರೆ ಸಂಘಟಿತರಿಲ್ಲ. ನಮ್ಮ ಜೊತೆ ಕೈ ಜೋಡಿಸಿ ಎಲ್ಲರೂ ಒಗ್ಗಟ್ಟಾಗೋಣ. ಒಗ್ಗಟ್ಟಿನಲ್ಲಿ ಬಲವಿದೆ. ನಾವು ಎಲ್ಲರೂ ಒಗ್ಗಟ್ಟಾದರೆ ನಮ್ಮ ಎಲ್ಲರಿಗೂ ಒಂದು ಅನುಕೂಲ ಆಗಬಹುದು ಎಂದು ನನ್ನ ಅನಿಸಿಕೆ. ಇದರಲ್ಲಿ ನಮ್ಮದು ಡಾಕ್ಟರ್ ಭೀಮರಾವ್ ಡಿಜಿಟಲ್ ಮಾಧ್ಯಮ ಕಾರ್ಯನಿರತರ ಸಂಘ, ಇದರಲ್ಲಿ ಎಲ್ಲರೂ ಕೈ ಜೋಡಿಸಿ ಒಗ್ಗಟ್ಟಾಗಿ ಇರೋಣ. ನಾವು ಇವತ್ತು ನಮ್ಮ ಸಂಘಟನೆಯ ಮುಖಾಂತರ ನಾವು ಹೊಸದಾಗಿ ಇವತ್ತು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ MK ಯಾದವಾಡ್ ಸರ್ ಅವರಿಗೆ ನೇಮಕ ಮಾಡಿದ್ದೇವೆ. ನಮ್ಮ ತಂಡದ ವತಿಯಿಂದ ಅವರಿಗೆ ಅಭಿನಂದನೆಗಳು ಹಾಗೂ ನಮ್ಮ ಸಂಘಟನೆಗೆ ಸ್ವಾಗತವನ್ನು ಬಯಸುತ್ತೇನೆ. ಅವಶ್ಯವಾಗಿ ನಮ್ಮ ಸಂಘಟನೆ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ. ಹಾಗೂ ನಮ್ಮ ಡಿಜಿಟಲ್ ಮಾಧ್ಯಮದವರಿಗೆ ನಿಮ್ಮ ಸಂಘಟನೆಯಲ್ಲಿ ಯಾವ್ಯಾವ ಸೌಲಭ್ಯಗಳ ಸೌಕರ್ಯ ಇದೆ? ನಮ್ಮ ಸಂಘಟನೆ ವತಿಯಿಂದ ಸರ್ಕಾರದ ಸಿಲುವ ಎಲ್ಲ ಸೌಲಭ್ಯಗಳನ್ನು ನಾವು ಒದಗಿಸುತ್ತೇವೆ ಎಂದು ತಮ್ಮಲ್ಲಿ ಹೇಳುತ್ತೇವೆ. ತಾವು ನಮ್ಮ ಸಂಘಟನೆ ಜೊತೆಗೆ ಕೈ ಜೋಡಿಸಿ ಮತ್ತು ಎಲ್ಲ ಸೌಲಭ್ಯಗಳನ್ನು ಪಡೆದುಕೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತೇವೆ. ಈಗ ಕಾಣದಂತೆ ಕಾಣಿಪಾ ಧ್ವನಿಯಲ್ಲಿ ಬಸ್ ಸೌಲಭ್ಯ ಸಲುವಾಗಿ ಸಾಕಷ್ಟು ಹೋರಾಡ್ತಿದ್ದಾರೆ. ತಾವು ಮುಂದಿನ ದಿನಗಳಲ್ಲಿ ನಮಗೂ ಕೊಡಿಸಬಹುದಾ? ಮುಂದಿನ ದಿನಮಾನಗಳಲ್ಲಿ ನಾವು ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸುತ್ತೇವೆ. ಯಾಕಂದ್ರೆ ಬೇರೆ ಸಂಘಟನೆಗಳ ವತಿಯಿಂದ ತುಂಬಾ ಈಗಾಗಲೇ ಹೋರಾಟಗಳು ನಡೆದಿವೆ. ಇವಾಗ ಸರ್ಕಾರ ಹಂತದಲ್ಲಿ ಅದು ಮಾತುಕತೆನೂ ಆಗಿದೆ. ಒಂದು ಹಂತಕ್ಕೆ ನಾವು ಒಂದು ಸಂಘಟಿತರಾಗಿ ಎಲ್ಲರೂ ಕೈ ಜೋಡಿಸಿದ್ರೆ ನಾವು ಸರ್ಕಾರದ ಮೇಲೆ ಒತ್ತಡ ಹೇರಿ ಸರ್ಕಾರದಿಂದ ಪ್ರತಿ ಪತ್ರಕರ್ತರಿಗೂ ಸಿಗುವ ಎಲ್ಲ ಸೌಲಭ್ಯಗಳನ್ನು ನಮಗೂ ಸಹ ಸಿಗುವ ಹಾಗೆ ನಾವು ಒತ್ತಾಯಿಸೋಣ, ನಾವು ಹೋರಾಟ ಮಾಡೋಣ ಅಂತೇಳಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಹಾಗೆ ಇದೇ ತರ ನಾವು ಕೇಳಿ ಬಂದಂಗೆ ಇನ್ಸೂರೆನ್ಸ್ ಅಂತ ಹೇಳಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ತಾವು ನಿಮ್ಮ ಸಂಘಟನೆಯಿಂದ ಇನ್ಸೂರೆನ್ಸ್ ಮಾಡಬಹುದಾ? ಮಾಡಬಹುದು, ಅವಶ್ಯವಾಗಿ ಮಾಡಬಹುದು. ಸರ್ಕಾರದಿಂದ ಇದೆ, ನಾವು ಅದನ್ನೆಲ್ಲ ನಿಮಗೆ ತಿಳಿಸ್ತೀವಿ, ವಿವರವಾಗಿ ತಿಳಿಸ್ತೀವಿ. ಕರ್ನಾಟಕ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ನಿವಾಸಿಯಾಗಿರುವ MK ಯಾದವಾಡ್. ನನ್ನ ಸಮಾಜ ಸೇವೆ ಹಾಗೂ ಪತ್ರಿಕಾ ರಂಗದಲ್ಲಿ ಮಾಡತಕ್ಕಂಥ ಕೆಲಸಕ್ಕೆ ಮೆಚ್ಚಿಕೊಂಡು ಡಾಕ್ಟರ್ ಭೀಮರಾವ್ ಡಿಜಿಟಲ್ ಮಾಧ್ಯಮ ಕಾರ್ಯನಿರತ ಸಂಘಕ್ಕೆ ನನ್ನನ್ನು ಕರ್ನಾಟಕ ರಾಜ್ಯದ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಿದ್ದಕ್ಕೆ ಇಡೀ ಸಂಘಟನೆಗೆ ನನ್ನ ಹೃದಯಪೂರ್ವಕವಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಇದೊಂದು ದೊಡ್ಡ ಸಂಘಟನೆ. ಇದು ಇಡೀ ಕರ್ನಾಟಕದಲ್ಲಿ ಪಸರಿಸಿದಂತ ಒಂದು ದೊಡ್ಡ ಸಂಘಟನೆ. ಇದಕ್ಕೆ ನನ್ನ ಪತ್ರಿಕಾ ಮಿತ್ರರು ಆಗಲಿ, ಯೂಟ್ಯೂಬ್ ಚಾನೆಲ್ದವರಾಗಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮ ಸ್ವಂತವಾಗಿ ಮಾಡತಕ್ಕಂಥ ಸುದ್ದಿಗಳನ್ನು ಪ್ರಕಟಿಸುವ ಮೂಲಕ ತಮ್ಮ ಒಂದು ಏನು ಕಾರ್ಯ ನಡೀತಾ ಇದೆ
ಎಲ್ಲರೂ ತಾವು ಈ ಸಂಘಟನೆಗೆ ಜೋಡಣೆಯಾಗಬೇಕು ಎಂದು ತಮ್ಮಲ್ಲಿ ಕಳಕಳಿಯ ವಿನಂತಿ ಮಾಡಿಕೊಳ್ಳುತ್ತೇನೆ.